ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್ ಬದಿ. ನಾವು ಇವತ್ತು ಬೆಳಗ್ಗೆ ಬೇಗ ಎದ್ದು 5:30 6 ಗಂಟೆಗೆಲ್ಲ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಒಂದು ಟಿ ಟಿ ಬುಕ್ ಮಾಡಿದರು. ಆ ಟಿ ಟಿ ಅವರು ಬಂದಿದ್ದರು. ಟಿ ಟಿ ಅವರು ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಮೇನ್ ಲೀಡರ್ ಆದ ಯೋಗೇಶ್ ಅಣ್ಣ ಅವರು ಮತ್ತು ರಾಜೇಶ್ ಅಣ್ಣ ಅವರು ಬಂದಿದ್ದಾರೆ. ವೆಲ್ಕಮ್. ಮತ್ತು ನಮ್ಮ ಗುರುಗಳಾದ ಗುರುರಾಜ್ ಅಣ್ಣ ಅವರು ಬಂದರು. ಇವಾಗ ಹೊರಟ್ವಿ. ಫುಲ್ ಹೊರಗಡೆ ಬಂದು ನಾನು ವಿಡಿಯೋ ಮಾಡಿದ್ದೀನಿ ಟೈಮ್ ಲ್ಯಾಪ್ಸಲ್ಲಿ. ಹೊಟ್ಟೆ ಹಸಿತಾ ಇತ್ತು. ಇವಾಗ ಸೀದಾ ಬಂದಿದ್ದು ನಮ್ಮ ಮುಳಬಾಗಿಲು ದೋಸೆ ಕಾರ್ನರ್. ನನ್ನ ಆಲ್ ಟೈಮ್ ಫೇವ್ರೇಟ್ ಇದು. ಇಲ್ಲಿ ದೋಸೆ ಅಂದರೆ ನನಗಂತೂ ತುಂಬ ಇಷ್ಟ. ನಾವು ಯಾವಾಗಲೇ ಆಗಲಿ ಗಾಡಿ ಅಥವಾ ಟಿ ಟಿ ಮಾಡ್ಕೊಂಬಂದರೆ ಈ ಒಂದು ಹೋಟ್ಲು ಬಿಟ್ಟು ನಾವು ಬೇರೆ ಹೋಟೆಲ್ಗೆ ಹೋಗಲ್ಲ. ಯಾಕಂದರೆ ಇಲ್ಲಿ ರುಚಿ ಅಂತೂ ಆ ಲೆವೆಲಿಗೆ ರುಚಿ ಇರುತ್ತೆ. ಮತ್ತು ಕ್ರಿಸ್ಪಿಯಾಗಿರುತ್ತೆ. ಫುಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದೋಸೆ. ಮತ್ತು ಇಲ್ಲಿ ಆ್ಯಂಬಿಯನ್ಸ್ ಆಗಲಿ, ಇಲ್ಲಿ ಇವರು ಓನರ್ ಮಾತಾಡೋ ರೀತಿ ಆಗಲಿ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಹೋಟೆಲ್ ಆ್ಯಂಬಿಯನ್ಸ್ ಎಲ್ಲ ಹೆಂಗಿದೆ ನೋಡಿ. ಎಲ್ಲ ಕ್ರಿಸ್ಪಿಯಾಗಿ ಫುಲ್ ರೋಸ್ಟ್ ದೋಸೆ ಮಲ್ಲಿಗೆ ಥರ ಇರುತ್ತೆ. ತುಂಬ ಚೆನ್ನಾಗಿದೆ. ಒಂದು ತಿಂದರೆ ತಿನ್ಬೇಕು ಹೇಗೆ ಬರೋಕ್ಕಾಯ್ತು ತಿನ್ಬೇಕನ್ನ ಇಲ್ಲಿ ನೀವು ನೋಡ್ಬೋದು ಮಸಾಲ ಅದೆಲ್ಲ ಹೆಂಗಿದೆ, ಫುಲ್ ಕ್ರಿಸ್ಪಿ. ಮತ್ತು ಇದು ಇವತ್ತಿಂದ ಒಂದು ಮೆನು. ಮತ್ತು ಅದು ಕೆಳಗಡೆ ಬರೆದಿದೆ ವಿಶು ಹ್ಯಾಪಿ ಬರ್ತ್ಡೇ ಕಿಂಗ್ ಕೊಹ್ಲಿ ಅಂತ ಬರೆದಿದ್ದಾರೆ. ನೋಡಿ ನಮ್ಮ ಬಾಸ್ದು ಎಷ್ಟು ಅಭಿಮಾನ ಇದೆ. ಇಲ್ಲೆಲ್ಲ ಡಿಸ್ಕಷನ್ ನಡೀತಾಯಿದ್ದು. ಅದು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದು ಅಭಯ ಹಸ್ತ. ಇದೂ ದೇವಸ್ಥಾನ ಟಿ ಟಿ ಡಿ ಅವರದ್ರಲ್ಲೇ ಬರುತ್ತೆ. ಇಲ್ಲಿ ಜ್ಯೂಸ್ ಸಿಗುತ್ತೆ ನನ್ನರೆ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ. ಇಲ್ಲಿ ನನ್ನಾರಿ ಹೇಳಿದ್ದೀವಿ. ಬಟ್ ಇಲ್ಲಿ ಅಜ್ಜಿ ಒಂದು ಯಾವುದೋ ಒಂದು ಸ್ಟೋರಿ ಹೇಳ್ತಾಯಿದ್ರು. ಅಜ್ಜಿಗೆ ತುಂಬ ಸಿಟ್ಟು ಬಂದು ಇದೆಲ್ಲ ನನ್ನ ಹತ್ರ ಏನು ಹೇಳ್ಬೇಡ, ನೀನು ಹೋಗು ಅಂದ್ರೂ ಆಂಟಿ ಹೋಯ್ತಾ ಇಲ್ಲ. ತಿನ್ನ ನೋಡಿ. ಶಿರಡಿಯಾಗ ಲಕ್ಷ್ಮಣ ಫಲ ಸಿಗುತ್ತೆ. ಅಲ್ಲ ನಾ ಈಗ ರಾಮದ ಐತೆ, ರಾಮ ತಿಂದ್ಬಿಡು, ಲಕ್ಷ್ಮಿ ಆಮೇಲೆ ನೋಡಮ್ಮಂತ. ಲಕ್ಷ್ಮಣ ಫಲ ರಾಮ ಫಲ ಅಂತ ಹೇಳೋದು. ಈಗ ತಿಂತೇವಲ್ಲ ಅಣ್ಣ? ನೋಡ ನೋಡಿ ಈಗ ಹೆಂಗಂತ ಬಾ ಹೋಗೋಣ. ಇದು ಕುಡ್ದವಮ್ಮ ನೋಡಿ. ತಡಿ ಬರ್ಲಿ ತಡಿ. ಮತ್ತೆ ಮಾಯ ಮಾಡಕತ್ತ ಅಮ್ಮ ವಿಡಿಯೋ ತಿಸ್ತಾನ ನಮ್ಮ ಅಂಗಡಿ ಹೆಸರು ಬರ್ತಾ ನನ್ನಾರಿ ಜ್ಯೂಸ್ ಹೆಂಗೈತೆ? ಸೂಪರ್ ಐತಾ ಅಣ್ಣ? ಹೆಂಗೈತೆ ಅಣ್ಣ? ತುಂಬ ಚೆನ್ನಾಗಿದೆಪ್ಪ. ಬೇಸ್ ಐತಿ ಅಣ್ಣ. ಹೆಂಗೈತಪ್ಪ? ಸೂಪರ್ ಇದೆ. ಮಸ್ತ್ ಹತ್ತ ಗುರ್ರಾಜಣ್ಣ. ಇದೇ ಒಂದು ಅಭಯ ಹಸ್ತ ದೇವಸ್ಥಾನ. ಮತ್ತು ಇಲ್ಲಿ ದರ್ಶನ ಮಾತ್ರ ಸೂಪರ್ ಆಗಿತ್ತು. ಬಟ್ ಇಲ್ಲಿ ಒಳಗಡೆ ಎಲ್ಲೂ ನಾವು ಕ್ಯಾಮ್ರಾ ತೊಗೊಂಡು ಹೋಗಂಗಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಇವಾಗ ಇದು ಈ ಹೊರಗಡೆ ದೃಶ್ಯ. ಮತ್ತೆ ನಾವು ಸ್ಟ್ರೈಟಾಗಿ ಬಿಸಿಲಲ್ಲಿ ಓಡಾಡಿ ಸುಸ್ತಾಯ್ತು ಅಂತ ಹೇಳಿ ಊಟ ಮಾಡೋಕ್ಕಂತ ಈ ಓರಿಯನ್ ಅಂತ ಹೋಟೆಲಿಗೆ ಬಂದಿದ್ವಿ. ಬಟ್ ಈ ಹೋಟ್ಲಲ್ಲಂತೂ ನಮಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾಕಂದರೆ ಇಲ್ಲಿ ಸರ್ವಿಸ್ ಚೆನ್ನಾಗಿಲ್ಲ. ಮತ್ತು ಇನ್ನೊಂದು ಏನಂದರೆ ಟೇಸ್ಟು ಚೆನ್ನಾಗಿಲ್ಲ, ಊಟನೂ ಸರ್ವಿಸ್ ಚೆನ್ನಾಗಿಲ್ಲ, ಯಾವುದೂ ಚೆನ್ನಾಗಿಲ್ಲ ಇಲ್ಲಿ. ಇವಾಗ ನಾವು ಇಳ್ಕೊಳ್ಳೋ ಸ್ಟಾಪು ಅಂದರೆ ಇದು ಮ್ಯೂಸಿಯಂ ಸ್ಟಾಪ್ ಅಂತಾರೆ. ಇದು ಆ್ಯಕ್ಚುಲಿ ಇಲ್ಲಿ 300 ರೂಪಾಯಿ ಟಿಕೆಟ್ ಎಲ್ಲ ಇಲ್ಲಿಂದನೇ ಎಂಟ್ರಿ ಇರೋದು. ಇಲ್ಲಿಂದ ನಾವು ಇದು ಒಳಗಡೆ ಹೋಗೋದು. ಇಲ್ಲಿಂದ ನಿಮಗೆ ತುಂಬ ಒಳಗಡೆ ಇದೆ. ತುಂಬ ದೂರ ಒಳಗಡೆ ಅಂತೂ. ಈ ಸಾರಿ ಅಂತೂ ನಮಗೆ ಮುಂಚೆ ಅಲ್ಲಿ ಗೇಟಿಂದನೇ ಸ್ವಲ್ಪ ಒಳಗಡೆ ಬಿಡ್ತಾಯಿದ್ರು. ಈಗಂತೂ ಯಪ್ಪ ಎಷ್ಟು ದೂರ ಅಂದರೆ ಜನ ಹೆಂಗಿದ್ದಾರೆ ಅಂದರೆ
ಹೆವಿ ಅಂದರೆ ಹೆವಿ ಕ್ರೌಡು. ಆಚೆ ಅಷ್ಟು ಜನ ಕಾಣಲ್ಲ, ಬಟ್ ಇದು ಲೈನ್ ಮಾಡಿದ್ದಾರೆ. ಸುಮಾರು ಒಂದು 2 ಕಿಲೋಮೀಟ್ರ್ ಇರ್ಬೋದು ನನಗೆ ಎಸ್ಟಿಮೇಟ್ಗೆ. ಅದು ನೋಡಿನೇ ನಮಗೆ ಗಾಬರಿ ಆಗ್ಬಿಡ್ತು. ಯಾಕಂದರೆ ಅಷ್ಟೊಂದು ಜನ, ನೀವು ಯಾವ ಇದ್ರಾದರೂ ನೋಡಿ, ಯಾವ ಲೈನಲ್ಲಾದರೂ ಜನ ಫುಲ್ ಅಂದರೆ ಫುಲ್ ರಶ್ಶು. ಎಲ್ಲಿ ನೋಡಿದ್ರು ಜನ. ನಮಗೆ ಕನ್ಫರ್ಮ್ ಆಗಿತ್ತು ಈ ಸಾರಿ ನಾವು ಬೇಗ ಬರೋದು ಡೌಟು ಅಂತ. ಅದಕ್ಕೆ ನೋಡಿ ಅದು ಲೈನ್ ಹೆಂಗಿದೆ, ಒಂದು ಒಳ್ಳೆ ಟ್ರೈನ್ ಇದ್ದಂಗೆ ಇದೆ ಅದು. ನಾವು ಯಾವಾಗಲೂ ಹೋದರೂ ಪ್ರತಿ ಸಾರಿ 2 ರಿಂದ 3 ಅವರ್ ಆಗ್ತಿತ್ತು. ಬಟ್ ಈ ಸಾರಿ ಮಾತ್ರ 8 ರಿಂದ 9 ಅವರ್ ಆಗಿದೆ. ಗೋವಿಂದ ಗೋವಿಂದ ಗೋವಿಂದ.